ಕೆಳಗಡೆ ಕುರಿ ಮೇಲ್ಗಡೆ ಕೋಳಿ ಸರ್ ಆರಾಮಾಗಿ ಸಾಕ್ಬೋದು ಸರ್. ಊರಲ್ಲೇನೆ ಮಾರಿರೋ ಸರ್ 15 ರೂಪಾಯಿ ಹಂಗೆ ತಾಂಡೋತಾರೆ ಮೊಟ್ಟೆ ಕೊಟ್ರೆ. ಆದ್ರೆ ಬೇಡಿಕೆಗೆ ತಕ್ಕನಷ್ಟು ಮೊಟ್ಟೆ ಉತ್ಪತ್ತಿನೇ ಆಗಲ್ಲ ಇಲ್ಲಿ ಸರ್. ನಾಟಿ ಕೋಳಿ ಸಾಕ್ಬೇಕು ಅನ್ನೋರು ಇದು ಶೆಡ್ಡಿಗಾಗ್ಲಿ ಮತ್ತೆ ಕೇಜ್ಗಾಗ್ಲಿ ಅವಕ್ಕೆಲ್ಲ ಜಾಸ್ತಿ ಬಂಡವಾಳ ಹಾಕ್ಬಾರ್ದು. ಒಂದ್ ವರ್ಷ ಸಾಕೋವರೆಗೂ ಈ ನಾಟಿ ಕೋಳಿ ಅನುಭವ ಬರಲ್ಲ. ಒಂದ್ ವರ್ಷ ಸಾಕ್ಬೇಕು, ಮೊಟ್ಟೆ ಇಡಿಸ್ಬೇಕು, ಆ ಕೋಳಿ ತಿನ್ಬೇಕು. ಸೆಟಪ್ ಬಂದು ಸರ್ 15ಕ್ಕೆ 30 ಅಡಿ ಉದ್ದ ಇದೆ, 8 ಅಡಿ ಎತ್ತರ ಇದೆ ಸರ್ ಇದು. ಮತ್ತೆ 8 ಅಡಿ ಕುರಿಗೆ ಇದೆ ಗ್ಯಾಪು. ಇದು ಸರ್ ನಾವು 16 ಅಡಿ ಶೆಡ್ ಹೈಟ್ ಮಾಡಿರೋದು. ಇದು ರೈತರು ಸಣ್ಣ ಪ್ರಮಾಣದಲ್ಲಿ ಮಾಡ್ಬೇಕು ಸರ್. ಆಮೇಲೆ ಆಸಕ್ತಿ ಜಾಸ್ತಿ ಇರ್ಬೇಕು ಇದಕ್ಕೆ. ಈ ತರ ಮಾಡೋದ್ರಿಂದ ರೈತರಿಗೆ ಲಾಭ ಜಾಸ್ತಿ ಸರ್. ರೈತರಿಗೆ ಲಾಭ ಐತೆ. ಮೇಲ್ಗಡೆ ಸರ್ ಇದು ಕುರಿ ಅದಲ್ಲ, ಇಕ್ಕೆ ಮತ್ತೆ ಗಂಜಲ ಎಲ್ಲ ಕೆಳಗೆ ಬೀಳ್ತದೆ. ಕೆಳಗಡೆ ಸರ್ ನಾವು ಆದಷ್ಟು ನೆಲ್ಲೊಟ್ಟು ಅಲ್ಡೋದು ಒಳ್ಳೇದು. ಅದನ್ನ ಸರ್ 2 ತಿಂಗಳಿಗೆ 3 ತಿಂಗಳಿಗೆ ನಾವು ನಮ್ಮ ತೋಟಕ್ಕೆ ಒಳ್ಳೆ ಗೊಬ್ಬರ ಆಗ್ತದೆ ಸರ್. ಇದು ಯೂರಿಯಾ, ರಸಗೊಬ್ಬರ, DAP ಯಾವ ಏನು ಮಾಡೋಕ್ಕಾಗಲ್ಲ ಸರ್. ಅಷ್ಟು ನೈಸರ್ಗಿಕವಾಗಿ ಗೊಬ್ಬರ ಸಿಗ್ತದೆ ನಮಗೆ ಸರ್. ಇದು 15-30 ಒಂದು ವರ್ಷಕ್ಕೆ 1 ಎಕರೆಗೆ ಗೊಬ್ಬರ ಆಗ್ತದೆ ನೋಡ್ರಿ. ಇದು 1 ರೂಪಾಯಿ ಕೊಟ್ಟು ರಾಸಾಯನಿಕ ಗೊಬ್ಬರ ತರಂಗಿಲ್ಲ ನಾವು. ರೈತರು ಸಣ್ಣ ಪ್ರಮಾಣದಲ್ಲಿ ಮಾಡ್ಕೊಂಡ್ರೆ ಬಹಳ ಒಳ್ಳೇದು ಸರ್. ಇದು ಮೇಲೆ ಕುರಿ ಇಲ್ಲ ಮೇಕೆ ಮತ್ತೆ ಕೆಳ ಕೋಳಿ ಬರೋದ್ರಿಂದ ಕೋಳಿಗೆ ಏನು ರೋಗ ಬರೋದು ಆತರ ಇಲ್ಲ ಸರ್, ಏನ್ ಬರಲ್ಲ. ನಾವ್ ಎಲ್ಲಿ ಕಡಿಮೆ ಸಾಂದ್ರತೆ ಕಡಿಮೆ ಇರ್ತದಲ್ವರ, ಈಗ ಇದ್ರಾಗನೆ 1000 ಕೋಳಿ ಬಿಟ್ಬಿಟ್ರೆ ಸರ್ ಸಾಂದ್ರತೆ ಜಾಸ್ತಿ ಆಗ್ತದೆ, ಡೆವಲಪ್ ಆಗಲ್ಲ. ಈಗ ನಾವ್ ಬಿಟ್ಟಿರೋದು ಕೆಳಗಡೆ 15-30ಕ್ಕೆ 200 ಕೋಳಿ ಬಿಟ್ಟಿದೀವಿ. 15-30ಕ್ಕೆ 200 ಕೋಳಿ ಬಿಟ್ಟಿದೀವಿ. ಮೇಲ್ಗಡೆ ಸರ್ 15-30ಕ್ಕೆ 5 ಕುರಿ ಬಿಟ್ಟಿದೀವಿ. ಇನ್ನು ಜಾಸ್ತಿ ಬಿಡ್ಬೋದು ಅನ್ಸುತ್ತೆ. ಜಾಸ್ತಿ ಬಿಡ್ಬೋದು, ಬಟ್ ಜಾಸ್ತಿ ಮೇಲ್ಗಡೆ ಬಿಟ್ರೆ ಸರ್ ಇಲ್ಲಿ ಕೋಳಿ ಸಾಕಕ್ಕೆ ಆಗಲ್ಲ ಸರ್. ನಿಮಿಷಕ್ಕೂ ಗಂಜಲ ಪಿಚ್ಕೆ ಬೀಳ್ತಾನೆ ಇರ್ತದೆ. ಅಂದ್ರೆ 5 ಇವಾಗ ಹೇಳಿದ ಅಳತೆಗೆ ಬರೀ 5 ಮಾತ್ರ. ಇಲ್ಲ 10 ಬಿಡ್ಬೋದು. ಮೇಲ್ಗಡೆಗೆ ಸರ್ 10 ಕುರಿ ಬಿಡ್ಬೋದು 15-30ಕ್ಕೆ. ಇಲ್ಲಿ 15-30ಕ್ಕೆ ಸರ್ 250 ಕೋಳಿ ಬಿಡ್ಬೋದು ಅಷ್ಟೇನೆ. ಅದ್ರ ಮೇಲೆ ಬಿಡಕ್ಕಾಗಲ್ಲ ಸರ್. ಎಷ್ಟೇ ದಿವಸಕ್ಕೆ ಒಂದ್ಸತಿ ರೈತರು ಲಾಭ ನೋಡ್ಬೋದು ಸರ್? ರೈತ ಲಾಭ ನೋಡ್ಬೇಕು ಅಂದ್ರೆ 1 ವರ್ಷ ಬೇಕು ಸರ್. 2ರಿಂದನೂ. ಕೆಲವ್ರು ಹೇಳ್ತಾರೆ 6 ತಿಂಗಳಿಗೆ ಮಾರಿಬಿಡ್ಬೋದು ಕೋಳಿನ, 6 ತಿಂಗಳಿಗೆ ಮಾರಿಬಿಡ್ಬೋದು ಕುರಿನ ಅಂತಾರೆ. ಬಟ್ ದುಡ್ಡು ಬರ್ತದ ಅಷ್ಟೇನೆ, ನಂಬಿಕೆ ಬರಲ್ಲ. ಸೇಲ್ ಆದವರು ಟೇಸ್ಟ್ ಬರಲ್ಲ ಸರ್. ಕುರಿನೂ ಅಷ್ಟೇ, ಮೇಕೆ ಕೋಳಿನೂ ಅಷ್ಟೇ ಸರ್. ನಾಟಿ ಕೋಳಿ ಸಾಕ್ಬೇಕು ಅನ್ನೋರು ಮೊದಲು ಜಾಸ್ತಿ ಸರ್ ಖರ್ಚು ಮಾಡಕ್ ಹೋಗ್ಬಾರ್ದು. ಇದು ಶೆಡ್ಡಿಗಾಗ್ಲಿ ಮತ್ತೆ ಕೇಜ್ಗಾಗ್ಲಿ ಅವಕ್ಕೆಲ್ಲ ಜಾಸ್ತಿ ಬಂಡವಾಳ ಹಾಕ್ಬಾರ್ದು. ಮತ್ತೆ ಈ ನಾಟಿ ಕೋಳಿ ಸಾಕಕ್ಕೆ ಹೋಗಿ ದೊಡ್ಡ ಶೆಡ್ಗಳು ಮಾಡಿಬಿಟ್ಟು ಸರ್ ಕೈ ಸುಟ್ಕೊಂಡಿರೋರು ಬಹಳ ಜನ ಅವ್ರೆ. ಇದರಲ್ಲಿ ಏನು ಹೇಳ್ಕೊಳವಷ್ಟು ಅಧಿಕವಾಗಿ ಲಾಭ ಸಿಗಲ್ಲ. ಸಣ್ಣ ಪ್ರಮಾಣದಲ್ಲಿ 200, 300, 500 ಒಳಗಡೆ ಸಾಕ್ಕೊಳ್ಳೋದು ಒಳ್ಳೆಯದು. ಹೆಚ್ಚಿಗೆ ಸರ್ ಬಂಡವಾಳ ಹಾಕಿ ಮೊದಲೇನೆ ಹೈಟೆಕ್ ಶೆಡ್ ಮಾಡಕ್ ಹೋಗ್ಬಾರ್ದು, ನಾರ್ಮಲ್ ಆಗಿರ್ಬೇಕು. ಆದಷ್ಟು ಸರ್ ಇದನ್ನ ಗ್ರಾಮೀಣ ಪ್ರದೇಶದಲ್ಲಿ ರೈತರು ಹೊಲದಲ್ಲಿ ಮಾಡೋದು ಒಳ್ಳೇದು. ಭಾಳ ಕ್ಲೀನಾಗಿರ್ತದೆ ಹೊಲದಲ್ಲಿ ಮಾಡಿದರೆ. ಆಮೇಲೆ ಖರ್ಚು ಕಡಿಮೆ ಬರ್ತದೆ. ಆಮೇಲೆ ಗಾಳಿ ಬಿಸಿಲು ಎಲ್ಲ ಚೆನ್ನಾಗಿ ಆಡೋದ್ರಿಂದ ಕೋಳಿಗಳು ಸರ್ ಆರೋಗ್ಯವಾಗಿರ್ತವೆ. ಆದಷ್ಟು ಸರ್ ಹೆಚ್ಚಿಗೆ ಬಂಡವಾಳ ಹಾಕ್ದಂಗೆ ಕಡಿಮೆ ಬಂಡವಾಳದಲ್ಲಿ ಮಾಡ್ಕೊಂಡು ಹೋಗೋದು ಭಾಳ ಒಳ್ಳೆಯದು ಸರ್. ಇದು ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಇನ್ವೆಸ್ಟ್ ಮಾಡೋದು ಒಳ್ಳೆ ಸರ್? ಸ್ಟಾರ್ಟಿಂಗ್ ಅಲ್ಲಿ ಅದು ಮರಿ ಸಾಕ ಕೇಜ್ಗೆ ಒಂದು 25,000. ಈ ತರ 15-30ಕ್ಕೆ ಒಂದು 50,000, 75,000, ಒಂದು 25,000 ಕೋಳಿ ಪಿಳ್ಳೆ. ಅದಕ್ಕೆ 1 ಲಕ್ಷ ರೂಪಾಯಿ ಸಾಕು ಸರ್. ಅದ್ರ ಮೇಲೆ ಬೇಡ ಸರ್. ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಮರಿ ಬಿಡ್ಬೋದು ಸರ್? ಸ್ಟಾರ್ಟಿಂಗ್ ಅಲ್ಲಿ ಒಂದು 200, 300, 250 ಬಿಟ್ಕೊಬೇಕು ಮೊದಲನೇ ಬ್ಯಾಚು. ಹಂಗೇನೆ ನಿಮ್ಗೆ ಅನುಭವ ಆತ ಸರ್. ಇದು 8 ತಿಂಗಳಿಗೆಲ್ಲ ಮೊಟ್ಟೆ ಬರ್ತದೆ. ಆಮೇಲೆ ಬೇಕಾದ್ರೆ ನೀವು 500-1000 ಡೆವಲಪ್ ಮಾಡ್ಬೋದು. ಮೊದ್ಲೇನೆ ಸರ್ ನಾವು 500-1000 ಸಾಕ್ತೀವಿ ಅನ್ನೋ ಪ್ಲಾನ್ ಮಾಡಕ್ ಹೋಗ್ಬೇಡ್ರಿ. ನಾಟಿ ಕೋಳಿಯಲ್ಲಿ ಸರ್ ಲಾಭ ಕಡಿಮೆನೇ ಐತೆ. ಇದೊಂದು ಹವ್ಯಾಸಕ್ಕೋಸ್ಕರ ಕೆಲವ್ರು ಸಾಕ್ತಾರೆ, ಕೆಲವರು ಮೊಟ್ಟೆ ಪರ್ಪಸಿಗೆ ಸಾಕಿದ್ರೆ ಲಾಭ ಬರ್ತದೆ. ಮಿನಿಮಮ್ ಸರ್ ಒಂದು 2 ವರ್ಷ ಮೊಟ್ಟೆ ಇಡ್ತಾವೆ ಇವು ನಾಟಿ ಕೋಳಿ. ಊರಲ್ಲೇನೆ ಮಾರಿರೋ ಸರ್ 15 ರೂಪಾಯಿ ಹಂಗೆ ತಾಂಡೋತಾರೆ ಮೊಟ್ಟೆ ಕೊಟ್ರೆ. ಆದ್ರೆ ಬೇಡಿಕೆಗೆ ತಕ್ಕನಷ್ಟು ಮೊಟ್ಟೆ ಉತ್ಪತ್ತಿನೇ ಆಗಲ್ಲ ಇಲ್ಲಿ ಸರ್. ಅಂದ್ರೆ ತುಂಬಾ ಜನ ದುಡ್ಡು ಹಾಕ್ಬಿಟ್ಟು ತುಂಬಾ ಲಾಭ ಬರುತ್ತೆ ಅಂತ ದುಡ್ಡು ಹಾಕೋರು ಜಾಸ್ತಿ ಜನ ಇದ್ದಾರೆ. ತುಂಬಾ ಜಾಸ್ತಿ ಲಾಭ ಮಾಡ್ಬೋದು. ಸುಳ್ಳು ಸರ್ ಅದೆಲ್ಲ. ತುಂಬಾ ಲಾಭ ಮಾಡ್ತೀನಿ ಅನ್ನೋದು ಸುಳ್ಳು. ಇದು ಹಿಂಗ್ ಮಾಡಕ್ ಹೋಗಿ 1000, 2000, 3000
ಸಾಕಕ್ಕೆ ಹೋಗ್ಬಿಟ್ಟು ಸಾಕಕ್ಕೆ ಹೋಗಿ ಸರ್ ಫೀಲ್ಡಿಗೆ ಕಾಸು ವಂಚಕ್ ಆಗದೇನೆ 3 ತಿಂಗಳು 4 ತಿಂಗಳು 5 ತಿಂಗಳಿಗೆ ಪೂರ್ತಿ ಮಾರ್ಕೊಂಡಿರೋರು ಅವರೇ. ಅಧಿಕವಾಗಿ ಲಾಭ ಬರಲ್ಲ ಸರ್ ಇದರಲ್ಲಿ, ಅಧಿಕವಾಗಿ ಲಾಭ ಬರಲ್ಲ. ಗಿರಿರಾಜ ಅದು ಒಂದು 6 ತಿಂಗಳಿಗೆ ಕಟಿಂಗ್ ಬಂದ್ಬಿಡ್ತದೆ. ಅದಕ್ಕೆ ಬೇಡಿಕೆ ಹೆಂಗಿದೆ ಸರ್? ಅದಕ್ಕೆ ಬೇಡಿಕೆ ಮಾರ್ಕೆಟಲ್ಲಿ ಏನು ಅಷ್ಟೊಂದು ಬೇಡಿಕೆ ಇಲ್ಲ ಸರ್. ಕಡಕ್ನಾಥ್ಗೂ ಬೇಡಿಕೆ ಇಲ್ಲ. ಪ್ಯೂರ್ ನಾಟಿ ಕೋಳಿಗೆ ಸರ್ ಒಳ್ಳೆ ಬೇಡಿಕೆ ಐತೆ. ಸಿಟಿನಲ್ಲೆಲ್ಲ 800 ರೂಪಾಯಿ ಕೆಜಿ ಮಾರ್ತಾವ್ರೆ. ಒಂದು ವರ್ಷಕ್ಕೆ ಸರ್ 600 ರೂಪಾಯಿ ಮೇವೆ ತಿಂತದ. ಅದು ಮೇವು ಲೆಕ್ಕ ಹಾಕಿ ನಾವು ಹಾಕಿರೆ 600 ರೂಪಾಯಿ ಮೇವೆ ತಿಂತದೆ. ಇನ್ನು 200 ರೂಪಾಯಿ ಲಾಭ ಉಳಿತದ ಅಷ್ಟೇನೆ. ಅಧಿಕವಾಗಂತೂ ನಾಟಿ ಕೋಳಿಗೆ ಲಾಭ ಉಳಿಯಲ್ಲ ಸರ್. ಮಾರ್ಕೆಟಲ್ಲಿ ಇವಾಗ ಸರ್ ಇದು ಮಿಶ್ರತಳಿ ಕೋಳಿಗಳೆಲ್ಲ ಬಂದ್ಬಿಟ್ಟವೆ. ಬಾಯ್ಲರ್ ಅಲ್ಲೇನೆ ಕಲರ್ ಬಾಯ್ಲರ್ ಬಂದೈತೆ. ಅದಕ್ಕೂ ನಾಟಿ ಕೋಳಿಗೂ ವ್ಯತ್ಯಾಸನೇ ಗೊತ್ತಾಗಲ್ಲ. ಮತ್ತೆ ತಮಿಳ್ನಾಡು ನಾಟಿ ಕೋಳಿ ಅಂತ ಬರ್ತದೆ, ಅದೆಲ್ಲ 3 ತಿಂಗಳಿಗೆಲ್ಲನೂ ಸರ್ ಅವರು ಕಟಿಂಗಿಗೆ ಕೊಟ್ಬಿಡ್ತಾರೆ. ಆದ್ರೂ ಸರ್ ಅವು ನಾಟಿ ಕೋಳಿ ಅಂತ ಕೊಡ್ತಾರೆ, ರುಚಿ ಇರಲ್ಲ ಸರ್. ಈಗ ನಮ್ಮ 8 ತಿಂಗಳು ಅಥವಾ 1 ವರ್ಷ ನೀವು ಪ್ರಾಯೋಗಿಕವಾಗಿ ಸಾಕಿ ನೀವು ಕಟ್ ಮಾಡಿ ತಿಂದ್ರೆ ಅದ್ರ ರುಚಿನೇ ಬೇರೆ ಸರ್. ಮಾರ್ಕೆಟಲ್ಲೆಲ್ಲ ಇವಾಗೆಲ್ಲ ಕಲ್ಬೇರ್ಕೆ ಕೋಳಿಗಳು ಬಂದ್ಬಿಟ್ಟವೆ. ಯಾವ್ದು ನಾಟಿ ಯಾವ್ದು ಫಾರಮ್ ಅನ್ನೋದೇ ಗೊತ್ತಾಗಲ್ಲ. ಒಟ್ಟಾರೆ ಸರ್ 1 ವರ್ಷ ಸಾಕೋವರೆಗೂ ಈ ನಾಟಿ ಕೋಳಿ ಅನುಭವ ಬರಲ್ಲ. 1 ವರ್ಷ ಸಾಕ್ಬೇಕು, ಮೊಟ್ಟೆ ಇಡಿಸ್ಬೇಕು, ಆ ಕೋಳಿ ತಿನ್ಬೇಕು. ಅವಾಗ್ಲೇನೆ ಸರ್ ಇದು ಈ ಪ್ಯೂರ್ ನಾಟಿ ಅಂತ ನಾವು ಕಂಡುಹಿಡಿಯಕ್ಕಾಗೋದು. ಅಂದ್ರೆ ಸ್ಟಾರ್ಟಿಂಗ್ ಮಾಡೋರು ಚಿಕ್ಕದ್ರಿಂದನೇ ಸ್ಟಾರ್ಟಿಂಗ್ ಮಾಡೋರು ಸರ್ ಒಂದು 50 ಪಿಳ್ಳೆ 100 ಪಿಳ್ಳೆ ಇತ್ಲಲ್ಲಿ ಕೇಜ್ ಮಾಡ್ಕೊಂಡು ಪಂಜರ ಮಾಡ್ಕೊಂಡು ಸಾಕಿ ಸ್ವಲ್ಪ ಹೊತ್ತು ಇದು ಹೊರಗಡೆ ಬಿಸಿಲಿಗೆ ಬಿಟ್ಕೊಂಡು ಹಸಿರು ಮೇವು ಮತ್ತೆ ಜೋಳಕಡ್ಡಿನೆಲ್ಲ ಪುಡಿ ಮಾಡಿ ಹಾಕಿರೂ ಸರ್ ತಿಂತವೆ. ಸೈಲೇಜ್ ಮೇವನ್ನು ತಿಂತವ್ರೆ. ಜೋಳದ ಮಿಸ್ಕಿನ್ ಜೋಳದ ಸೈಲೇಜ್ ಬರುತ್ತಲ್ಲ ಅದು ಹಾಕಿರೂ ತಿಂತವೆ ರೂಢಿ ಮಾಡಿರೆ. 10 ನಾಟಿ ಕೋಳಿ 1-2 ಹುಂಜ ತಂದು ಮೊಟ್ಟೆ ಇಡಿಸ್ಕೊಂಡು ನೀವೇನೆ ಸರ್ ಹಿಂದಿನ ಕಾಲದಲ್ಲಿ ಬುಟ್ಟಿನಲ್ಲಿ ಕಾವೆ ಹಾಕ್ಸ್ತಿದ್ರಲ್ಲ ಆ ಥರ ಹಾಕ್ಕೊಂಡು ಸಾಕಿರೂ ಸರ್ ಒಳ್ಳೇದು. ಒಂದು 10 ಕೋಳಿ ತಂದು ಮರಿ ಮಾಡಿ ಸಾಕಿರೆ ಸರ್ ಅವಕ್ಕೇನು ಇದು ಡ್ರಾಪ್ಸ್ ಕಣ್ಣಿಗೆ ಹಾಕೋದು ಮತ್ತೆ ಲಸೋಟ ಅವೇನು ಬೇಕಾಗಲ್ಲ, ನ್ಯಾಚುರಲ್ ಆಗಿ ಇರ್ತವೆ. ರೋಗ ಏನು ಅಷ್ಟೊಂದು ಕಾಣಲ್ಲ. 10 ಕೋಳಿ ತಂದು ಸಾಕಿರೆ ಗ್ರೂಪಲ್ಲಿ ಸರ್ ನಾನು 50-100 ಕೋಳಿ ಸಾಕ್ತೀನಿ ಅಂತ ಅಂದರೆ ಕಡಾಖಂಡಿತವಾಗಿ ಸರ್ ವ್ಯಾಕ್ಸಿನೇಷನ್ ಮಾಡಲೇಬೇಕು. ನಾವಿಲ್ಲ ಅಂದ್ರೆ ಸರ್ ವೆಟ್ರಿನರಿ ಡಾಕ್ಟ್ರನ್ನ ಕೇಳಿದ್ರೆ ಅವರೇನೆ ಔಷಧಿ ಬರ್ಕೊಡ್ತಾರೆ, ಹಾಕೋದು ಹೇಳ್ಕೊಡ್ತಾರೆ, ನಾವೇ ಹಾಕ್ಬೋದು. 15-30 ಮಾಡಬೇಕಾದ್ರೆ ಭಾಳ ನಾಜೂಕಾಗಿ ಕ್ಲೀನಾಗಿ ಮತ್ತೆ ಇದು ಸರ್ ಭದ್ರವಾಗಿರಬೇಕು ಶೆಡ್ಡಿದು. ಯಾವುದೇ ಒಂದು ಪ್ರಾಣಿ ಒಳಗಡೆಗೆ ಬರಬಾರ್ದು. ನಾಯಿಗಳು, ಬೆಕ್ಕು, ಮುಂಗ್ಸಿ ಮತ್ತು ಹಾವುನು ಒಂದೊಂದು ಸಂದರ್ಭದಲ್ಲಿ ಬರೋ ಚಾನ್ಸ್ ಇರ್ತದೆ. ಹೆಚ್ಚಿಗೆ ಖರ್ಚು ಮಾಡಬಾರ್ದು ಸರ್. ಅಲ್ಲಿಗೆ ಒಂದು 25,000 ರೂಪಾಯಿ ಕೇಜು, ಒಂದು 50,000 ರೂಪಾಯಿ ಈ ಥರ ಸೆಟಪ್ ಮಾಡ್ಕೊಂಡು ಸರ್ ಪ್ರಾರಂಭ ಮಾಡಬೇಕು. ಒಟ್ಟಾರೆ ಸರ್ ಇದು ಪ್ಯೂರ್ ನಾಟಿ ಕೋಳಿ ಬೇಕು ಅಂತ ಅಂದರೆ ಕೆಲವು ಸಂತಿಗಳಲ್ಲಿ ಸಿಗ್ತವೆ. ಮಾಗಡಿನಲ್ಲಿ ಸಿಗ್ತದೆ, ನೆನ್ಮಂಗ್ಲ ಸಿಗ್ತದೆ, ಅಕ್ಕಿರಾಂಪುರ ಸಿಗ್ತದೆ. ಕೊರಟಗೆರೆ ತಾಲೂಕು ತುಮಕೂರು ಜಿಲ್ಲೆ ಪ್ರತಿ ಶನಿವಾರ ಅಲ್ಲಿ ಕೋಳಿ ಮತ್ತೆ ಕುರಿ ಮೇಕೆ ಸಂತೆ ನಡೀತದೆ. ಅಲ್ಲಿ ಸರ್ ಒಳ್ಳೆ ಕೋಳಿ ಸಿಗ್ತವೆ. ಇಲ್ಲಿ ಸರ್ ಅಕ್ಕಿರಾಂಪುರ ಅಂತ ಹೇಳ್ಬಿಟ್ಟು ಕೊರಟಗೆರೆ ತಾಲೂಕು ತುಮಕೂರು ಜಿಲ್ಲೆ ಪ್ರತಿ ಶನಿವಾರ ನಡೆಯುತ್ತೆ ಅಲ್ಲಿ ಸಂತೆ. ಅಲ್ಲೋದ್ರೆ ಸರ್ ಒಳ್ಳೆ ನಾಟಿ ಕೋಳಿ ಸಿಗ್ತವೆ. ದೊಡ್ಡ ಕೋಳಿನೂ ಸಿಗ್ತವೆ. ನಾಟಿ ಕೋಳಿ 2-2 ಕೆಜಿ 1.5 ಕೆಜಿ ಬರೋಂಥ ನಾಟಿ ಕೋಳಿನೂ ಸಿಗ್ತವೆ, ಮೊಟ್ಟೆ ಕೋಳಿನೂ ಸಿಗ್ತವೆ. ತಂದು ಬೇಕಾದ್ರೆ ಸರ್ ನೀವು ಕಾವೆ ಹಾಕ್ಕೊಂಡು ಒಂದು 10 ಪ್ರಥಮವಾಗಿ ಸರ್ ಒಂದು 25,000 ರೂಪಾಯಿ ಮರಿ ಕೆಜಿ ಖರ್ಚಾಗ್ತದೆ. ಮತ್ತೆ ಇದೆಲ್ಲ ಸೆಟಪ್ ಮಾಡಬೇಕು ಅಂದ್ರೆ ಸರ್ ಒಂದು 50,000 ಖರ್ಚಾಗ್ತದೆ.